ಅಜ್ಜಿ ಅತ್ತೆ ಅಲ್ವಂತೆ ಸುಮ್ಕಿರ ನೀನ್ ಯಾಕೆ ಹಿಂಗಾಡಿಗೆ ಅದು ಇನ್ನು ಯಾರ್ದು ಅಂತ ಕನ್ಫರ್ಮ್ ಆಗಿಲ್ವಂತೆ. ಈಗ ನಾವೆಲ್ಲ ಈ ಕಂಪ್ಲೇಂಟ್ ಇದು ಹೇಳ್ಬಿಟ್ಟು ಬಂದಿದ್ದೀವಲ್ಲ, ಅದಕ್ಕೆ ಎನ್ಕ್ವೈರಿ ಮಾಡ್ಬಿಟ್ಟು ಹೇಳ್ತೀವಿ, ಇವತ್ತು ಸಂಜೆ ಒಳಗಡೆ ಹೇಳ್ತೀನಿ ಅಂತ ಹೇಳವ್ರೆ. ನೀನ್ ಯಾಕಜ್ಜಿ ಅವ್ರು ಸತ್ತಿಲ್ಲ ಅಂದ್ರೂ ನಿನ್ಗೆ ಇಲ್ಲಿ ಆಟ ಆಡ್ತಿದ್ದೀಗ ನೀನು. ನಿನ್ಗೇನು ಆಟ ಆಡ್ಬೇಕು ಅಂತ ಅನಿಸ್ತೈತಾ ಇಲ್ಲಿ ಸತ್ತಿಲ್ಲ ಅಂದ್ರೂ ನೀವು ಸುಮ್ಮನಿರೋದು ಕಲ್ತ್ಕ ನೀನು. ಸತ್ತಿಲ್ಲಜ್ಜಿ ಅಂದ್ರೂ ನೀನೇ ಸಾಯ್ಸಂಗಿದ್ಯಾ ಕಣಮ್ಮ. ಸುಮ್ಮನೆ ನೀನಿಯ ಸುಮ್ಮನೆ ಹೋಗಿ ಸುಮ್ಮನೆ ನೀನಿಯ. ಇಲ್ಲ ಮೊಮ್ಮಗನೇ, ನನ್ನ ಮನ್ಸಿಗೆ ಅನ್ನಿಸ್ತೈತೆ ಅವರೇನೇ ನೀ ಸತ್ತಿರೋದು ಅಂತ ಹೇಳ್ಬಿಟ್ಟು ಮೊಮ್ಮಗನೇ. ನನ್ನ ಮಾತು ಕೇಳಲ್ಲ ಮೊಮ್ಮಗನೇ. ತಿಥಿಗೆ ಒಂದು 10,000 ರೂಪಾಯಿ ಕೊಡು. ಹೊತ್ತಾಗಕ್ಕಿಲ್ಲ ಅಂತ ಅನ್ನಿಸ್ತದೆ ಕಣಪ್ಪ. ಹೊತ್ತೆಲ್ಲ ಆಯ್ತದೆ, ಹೊತ್ತಾಗಕ್ಕಿಲ್ಲ. ಆ ಹೊತ್ತಾಗಕ್ಕಿಲ್ಲ. ಅಜ್ಜಿ ಯಾರು ಸತ್ತಿಲ್ಲ, ನೀ ಸುಮ್ಮನೆ ಇರಜ್ಜಿ ಅಂದ್ರೆ ನೀನು ಸುಮ್ಮನೆ ಇರೋದೇನೇ ಇಲ್ವಲ್ಲ ನೀನು. ನಿಂಗೇನು ತಲೆಗಿಲೆ ಕೆಟ್ಬಿಟ್ಟೈತಾ ಹುಚ್ಚೊತ್ತಿಸಿದೆಯಲ್ಲ ಎಲ್ರೂನುವೆ. ಇಲ್ಲಿ ಯಾರು ಸತ್ತವ್ರೆ ಅಂತ ಹೇಳ್ಬಿಟ್ಟಿಲ್ಲ ನಿಂಗೆ. ಅವ್ರು ಸತ್ತಿಲ್ಲ, ಸುಮ್ಮನೆ ಇರಜ್ಜಿ, ನಾನು ಮಾತಾಡ್ತೀನಿ ಎಲ್ಲನೂ. ಅಯ್ಯಯ್ಯಯ್ಯ. ಇಲ್ಲ, ಸತ್ತವ್ರೆ ಅಂತ ನನಗೂ ಅನ್ನಿಸ್ತೈತೆ. ನನಗದೇನೂ ಗೊತ್ತಿಲ್ಲ ಕಣಪ್ಪ. ನೀನು ಸುಮ್ಕೆ ನೀನಿಯ ಪಾಪ ಕೊಟ್ಬಿಡು ಕಾಸ. ನಿನ್ನ ಕೈಲಿ ತಿಥಿ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು 10,000 ರೂಪಾಯಿ ಕೊಡು ನಿಮ್ಮ ಅಜ್ಜಿಗೆ. ನಿಮ್ಮ ಅಜ್ಜಿ ನೀನಿಯ ಬೇಕಾರೆ ತಿಥಿ ಮಾಡ್ಕಂತದೆ. ಅಯ್ಯೋ ತಲೆಯಲ್ಲಿ ಪರ 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 ಕೆರ್ಕೊಂಡ್ಬಿಡ್ಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ಕೆರ್ಕೊಂಡ್ ಸಾಕಾಗಿ ಹೋಗ್ಬಿಡ್ತದೆ ನನಗಂತೂ. ಇದು ಯಾಕೆ ಹಿಂಗೆ ಆಡ್ತಾ ಇತ್ತು ನಮ್ಮ ಅಜ್ಜಿನ ಹಾಕಾಣಿ. ಅವ್ರು ಯಾರೋ ಸತ್ತಿದ್ರೆ ನಾವು ತಿಥಿ ಮಾಡೋಕ್ಕಾಯ್ತದ. ಈಗ ಅತ್ತೆ ಮಗ ಅಂತ ಹೇಳ್ಬಿಟ್ಟು ಏನಾರ ಗೊತ್ತಾದ್ರೆ ಆಮೇಕಿಂದ ನೋಡನಿ ತಿಥಿ ಫುಲ್ಲು ಖರ್ಚು ನಾನೇ ಮಾಡ್ಬಿಟ್ಟು ಇದು ಮಾಡ್ತೀನಿ. ಈಗ ನೀವು ಅಪ್ಪಗೆ ಹೋದ್ರೆ ನೀ ಸರಿ. ಅಯ್ಯೋ ಅಯ್ಯೋ ಅಯ್ಯೋ. ಅಲ್ಲ ನೋಡ್ದೇನಕ್ಕ, ನನ್ನ ಮೊಮ್ಮಗನ ಮಾತಾಡ ಮಾತಾ. ಅದಾಗ ಏನಾಯ್ತದೆ, ಒಂದು 10,000 ರೂಪಾಯಿ ಕೊಟ್ಟಿದ್ರೆ ಇವನೇನು ಆಳು ಬಿದ್ದು ಹೋಗ್ಬಿಟ್ಟಿರೋನೆ. ಈ ಹಂಗನೂ ಎಲ್ಲ ತಿಥಿ ಕಾರ್ಯನ ಮಾಡಿ ಮುಗಿಸ್ತಿದ್ದೆ. ಇಲ್ಲ ಅಂದರೆ ಮೊದಲೇ ಅವಳಿಗೆ ಆಸೆ ಶಾನೆ. ದೆವ್ವ ಆಗ್ಬಿಟ್ಟು ಇಲ್ಲೇ ಅಲಿತಿತ್ತಾಳೆ. ನನಗೆ ನೀ ಶಾನೆ ಕಾಟ ಕೊಡೋದು ಬೈತದೆ ನನಗಂತೂ. ಶಾಸ್ತ್ರಿಗಳು ಹೇಳಿದ್ರು ನನಗೆ, ತಿಥಿ ಮಾಡಲಿಲ್ಲ ಅಂದರೆ ಆತ್ಮ ಇಲ್ಲೇನೇ ಅಲಿತಿರ್ತದೆ ಅಂತ. ಆಗ್ಲೇನೇ 16-17 ದಿನ ಆಗೋಗ್ಬಿಟ್ಟೈತೆ. ನಾನು ತಿಥಿ ಮಾಡಲಿಲ್ಲ ಅಂತಂದರೆ ಹೆಂಗೆ ಹೇಳಕ್ಕ. ಅದೇ ಮತ್ತೆ ಕೇಳೋದೇ ಇಲ್ವಲ್ಲ. ಅಯ್ಯೋ ಸುಮ್ಕೆ ನೀನಿಯ ಏನು ಮಾಡಿದ್ರು ಏನಾದ್ರೂ ಕೇಳೋದೇ ಇಲ್ವಲ್ಲ. ಅವ್ನು ಚೂರು ಅರ್ಥ ಮಾಡ್ಕೊಳಕ್ಕಿಲ್ವಲ್ಲ. ಬಿಡು, ನಿಮ್ಮ ಮನೆಯಾಗಂತೂ ಏನೂ ಅರ್ಥ ಮಾಡ್ಕೊಂಡು ಇದು ಮಾಡಲ್ಲ ಮಕ್ಕಳಮ್ಮ. ಒಂದು ಐಡಿಯಾ ಕೊಡ್ತೀನಿ, ಮಾಡ್ತೀಗನಕ್ಕ. ಏನು ಹೆಂಗೋ ಹೊಸ ವರ್ಷನೂ ಐತೆ, ತಿಥಿನಿಗೂ ಆಯ್ತದೆ. ಒಂದು 100 ಪ್ಲೇಟು ಎಗ್ ರೈಸೂ, ಒಂದು 100 ಪ್ಲೇಟು ಹೆಂಗೋನೂ ಅದೇ ಕಬಾಬ್ ಮಾಡ್ತಾರಲ್ಲ ಕಬಾಬಾ, ಆರ್ಡ್ರ್ ಕೊಟ್ಬಿಡು. ಹೆಂಗೋ ಸ್ವಂತ ಗಂಡನೇ ತಾನೇ ಸತ್ತಿರೋದು, ಅವಳಿಗೊಂದು ಚೂರಾದರೂ ಮಾನ ಮರ್ಯಾದೆ ಐತಾ. ಹೋಗ್ಲಿ, ಒಂದು ಅರ್ಧ ಹೋಗ್ಲಿ. ನೀನೇನು ನಿನ್ನ ಗಂಡನ ತಿಥಿ ಮಾಡಬೇಡ, ನಾನೇ ಮಾಡ್ತೀನಿ, ಊಟದ ವ್ಯವಸ್ಥೆ ಮಾಡಿಕೊಡು ಅಂತ ಕೇಳು. ಆ ಮಳ್ಳಿ ಒಪ್ಬೇಕಲ್ಲ. ಆ ಮಳ್ಳಿಗೆ ಮೊದಲೇ ನೆನೆಯ ಹೊಟ್ಟೆ ಉರಿ. ಆ ಮಳ್ಳಿ ಒಪ್ಕೋತಾಳ ಹೇಳು? ಯಾಕೆ ಒಪ್ಕೊಳಕಿಲ್ಲ? ಒಪ್ಕೊಂಡೆ ನೀ ಒಪ್ಕೋತಾಳೆ, ಸುಮ್ಕೆ ಬಾ ನೀನು. ಗಂಡ ಸತ್ರು ಸುಮ್ಮನಿರೋದು ಹೆಂಗಕ್ಕ ಸುಮ್ಮನಿರ್ತಾಳೆ ಹೇಳು ನೀನು? ಅದು ಹೆಂಗೆ ಸುಮ್ಮನಿರ್ತಾರೋ ಏನು ಕತೀಯೋ ನಾ ಕಾಣೆ. ಯಾರೂ ನನ್ನ ಸಹಾಯಕ್ಕೆ ಬರೋದೇ ಇಲ್ಲ. ಆ ಪುದ್ದಿಯ ಯೋತಿ ಅಂದರೆ ಪ್ರೇತಿ ಅಂತಾಳೆ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ನಂಗಂತೂ ಇವ್ರ ತಾಗಿ ಅಣಗಿ. ಸರಿ ಕಣಕ್ಕ, ಹೆಂಗೋ ತಿಥಿ ಊಟಕ್ಕೆ ಅದೇ ನೀ ರೆಡಿ ಮಾಡನಿ. ಆದರೆ ನಮ್ಮ ಕಡೆ ಎಗ್ ರೈಸ್ ಎಲ್ಲ ಹಾಕಕ್ಕಿಲ್ಲ ಕಣಕ್ಕ. ಅನ್ನ ಪಾಯಸ ಹಾಕೋದು ನಮ್ಮ ಕಡೆ ತಿಥಿ ಕಡಿಕೆ. ಆಕ ಈಗ ಇಲ್ದಿರ್ದಾಗ ಏನು ಮಾಡ್ತೀಗ ಹೇಳು? ನೀನು ಏನು ಮಾಡ್ತೀಗ ಅಂತ ಹೇಳ್ಬಿಟ್ಟು ಹಾಗೆಲ್ಲ ಮಾಡಂಗಿಲ್ವಲ್ಲ. ಮಾಡ್ಬೇಕಕ್ಕ, ನೀನು ಮಾಡಬೇಕು. ಒಂದು ಸ್ವಲ್ಪ ಜನಕ್ಕೆ ಅನ್ನದಾನ ಮಾಡಿಬಿಟ್ರೆ ಎಲ್ಲ ಮುಗ್ದೋಯ್ತದೆ. ನಿಮ್ಮ ಮಗಳ ಹೆಸರಿನಾಗ ದಾನ ಮಾಡಿಬಿಟ್ರೆ ಎಲ್ಲ ಮುಗ್ದೋಯ್ತಮ್ಮ. ಏನೋ ನಂಗೊಂದು ಅರ್ಥ ಆಯ್ತಿಲ್ಲ. ಸರಿ ಬಾರಕ್ಕ, ಏನೋ ಒಂದು ಆಯ್ತದೆ, ಹೋಗೋಣ. ಬಾ ಹೆಂಗೋ ಈ ಅಕ್ಕಯಿಂದ ತಲೆ ಕೆಡಿಸಿ ನಾನಂತೂ ಹೆಂಗೋ ಫುಲ್ಲು ತಲೆ ಕೆಡಿಸ್ಬಿಟ್ಟು ಹಬ್ಬ ಅಂತೂ ಇಂತೂ ಒಂದು ರೇಂಜ್ಗೆ ಹೊಸ ವರ್ಷಕ್ಕೆ ಬಿರಿಯಾನಿ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೊಳಗೆ ಎಗ್ ರೈಸು ಕಬಾಬ್ ಪಾರ್ಟಿ ಆದರೂ ಸಿಗ್ತೈತೆ. ಅದೇನು ಅಂತಾರಲ್ಲ, ಇಷ್ಟು ದಿನ ನಮ್ಮ ಜೊತೆಗೋಳೆ 10 ಪೈಸೆ ಬಿಚ್ಚಕ್ಕಿಲ್ಲ. ಈ ಮಗಳು ಸತ್ತವಳು ತಿಥಿಗೆ ಅಂತ ಹೇಳ್ಬಿಟ್ಟು ಆದ್ರೂ ಬಿಚ್ಚನ ಅಂದರೆ ಇವ್ರ ಮನೇಲಿ ಯಾರು 10 ಪೈಸೆನೂ ಕೊಡ್ತಿಲ್ಲ. ಆದ್ರೂ ಎಗ್ ರೈಸನ ಸಿಗ್ತದಲ್ಲ, ಸಾಕು. ನಾಳೆ ಏನಿಯ ಹೊಸ ವರ್ಷ, ಇವಾಗ ಕೈಗೂ ನಾಳೆ ಏನಿಯ ಮಾಡು ಚೆನ್ನಾಗೈತೆ ದಿನ ಅಂತ ಬಿಲ್ಡಪ್ ಕೊಟ್ಬಿಟ್ಟಿವ್ನಿ. ಹೆಂಗೋ ಎಗ್ ರೈಸ್ ಎಲ್ಲ ಸಿಗ್ತದೆ. ಅಪ್ಪ ಹೆಂಗೋ ಸದ್ಯ ಹೊಸ ವರ್ಷ ಮುಗ್ದೋಯ್ತದೆ. ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡ್ಬೇಕು, ಇವಾಗ ಕೈ ಬರೋದು ಇವತ್ತು ಲೇಟ್ ಆಯ್ತದೆ ಅಂತ ಹೇಳ್ತಪ್ಪ. ಸರ್ ನಾನು ಮಾಡಿಬಿಟ್ಟು ಮಗುನ ಹೋಗ್ಬಿಟ್ಟು ಕರ್ಕೊಂಬಿಡ್ಬರ್ಬೇಕು ಶಿಸ್ವಾರದಿಂದ. ಎಗ್ ರೈಸ್ ಹೆಂಗೋನು ಹೊಸ ವರ್ಷದ ದಿನನೂ ಓಪನ್ ಮಾಡಿರ್ಬೇಕಾ ಬ್ಯಾಡವಾ? ನಾಳಿಕೆ ನಾವು ಎಲ್ಲನ ಹೊಂಟೋಗ್ಬಿಡೋಣ ಕಣಕ್ಕ ಅಂತ ಹೇಳ್ತೀನಿ. ರಜಾ ಹಾಕಿಸ್ಬಿಟ್ಟು ಎಲ್ಲನ ಹೊಂಟೋಗ್ಬಿಡ್ಬೇಕು. ಎಂದೂ ಹೋಗಿಲ್ಲ, ಆದ್ರೂ ಒಂದು ಪ್ರಯತ್ನನಾದ್ರೂ ಮಾಡಬೇಕು ಹೋಗೋಕ್ಕೆ. ಎಂದು ಸೆಲೆಬ್ರೇಷನ್ ಮಾಡಿಲ್ಲ. ಹೆಂಗೋ ಇವಾಗ ಒಂದು ಸ್ವಲ್ಪ ಕಾಸೈತೆ. ನನ್ನ ಮಗನ್ನ ಎಲ್ಲ ಕರ್ಕೊಂಬಿಟ್ಟು ಒಂದು ಎಲ್ಲನ ಗೊರವನಹಳ್ಳಿಗೂ ಎಲ್ಗನ ಹೋಗ್ಬಿಟ್ಟು ಬಂದರೆ ದೇವಸ್ಥಾನಕ್ಕೆ ಸೂಪರಾಗಿರ್ತದೆ. ಹೆಂಗೋ 4 ಕಾಸು ಆಗೈತಿ. ಇವಾಗಂತೂ ಸಾಲ ಪಾಲ ಎಲ್ಲ ತೀರಿಸ್ಕೊಂಡಿದ್ದೀನಿ. ಸಂಘದ್ದೆಲ್ಲ ಸಾಲ ಎಲ್ಲ ತೀರ್ತೈತೆ, ಏನು ತೊಂದರೆ ಇಲ್ಲ. ಹೆಂಗೋ ನೆಮ್ಮದಿಯಾಗಿ ಇದ್ಬಿಡ್ಬೋದಲ್ವಾ? ನೋಡೋಣ ಇರು. ಎಲ್ಲಮ್ಮಿ ಆ ಲಕ್ಷ್ಮಿ ಎಲ್ಲೋದ್ಲು? ಯಾಕಜ್ಜಿ? ಇಲ್ಲ, ಅವಕ್ಕ ಇವತ್ತು ಲೇಟಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತು. ಅವಳಿಗೆ ಇನ್ನೂ ವಿಷಯ ಗೊತ್ತಿಲ್ವೇನೋ? ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬಂದಿದ್ದು ಸುಮಕ್ಕನೂ ಮಗ ಸತ್ತಗೋನೆ ಅಂತ ಹೇಳಿದ. ಅದೆಲ್ಲ ಬಗಳೆ ಅಂತ ಹೇಳ್ಬಿಟ್ಟು ಹೇಳ್ತೇಳು. ಆವಕ್ಕ ಏನೂ
ಯಾರುನುವೆ ಒಪ್ಕೊಳಕೇನೇ ರೆಡಿ ಇಲ್ಲ. ನಾನು ಬಾಯ್ ಬಿಟ್ಬಿಟ್ಟು ಹೇಳ್ತಾ ಇದ್ರು ಒಂದ್ ಚೂರನ ಒಪ್ಕೊಳಕ್ ರೆಡಿ ಇದ್ದೀರಾ ಹೇಳು. ಯಾವಳನ್ವೇ ರೆಡಿ ಇಲ್ಲ. ನನ್ನ ಮಗಳಲ್ಲಿ ಸತ್ತು ಹೋಗ್ಬಿಟ್ಟವಳಲ್ಲಿ ನನ್ನ ಮೊಮ್ಮಗನುವೆ ಒಂದ್ ತಿಥಿ ಕಾರ್ಯ ಮಾಡೋಣ, ಏನಾರ ಒಂದ್ ಅದ್ರ ಬಗ್ಗೆ ವಿಚಾರ ಮಾಡೋಣ, ಬೂದಿ ಇಸ್ಕೊಂಬಿಟ್ಟು ಬಂದು ನದಿನಾಗ ಬಿಡೋಣ ಅಂತ ಹೇಳ್ಬಿಟ್ಟು ಇವಕ್ಕೆ ಯಾವಕ್ಕೂ ಏನೂ ಇಲ್ಲ ನೋಡಮ್ಮಿ. ಯಾರೇನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಸ್ವಲ್ಪ ಜನಕ್ಕೆ ನಾನೇನಿಯಾ ಊಟ ಗಿಟ್ಟ ಹಾಕ್ಸಿ ಪುರೋಹಿತರನ್ನ ಕರೆಸ್ಬಿಟ್ಟು ಪುನೋಜನೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿವ್ನಿ. ಸರಿನೇ? ಅವಳಿಗೂ ಗಂಡನೇನೇ ಆಗಬೇಕು. ನಾನು ಹೆಂಗೋ ಪುನೋಜನೆ ಗಿಣೋಜನೆ ಎಲ್ಲ ಮಾಡ್ಸೋದು ನಾನು ನೋಡ್ಕೊತೀನಿ. ಒಂದು 100 ಪ್ಲೇಟು ಏನಾರ ರೈಸು ಎಗ್ ರೈಸ್ ಏನಾರ ಮಾಡ್ಕೊಡಕ್ಕೆ ಹೇಳು. ಅಕ್ಕ ಹಂಗೇನಿಯ ಕಬಾಬು. ಹಂಗೇನಿಯ ಕಬಾಬು. ಅಜ್ಜಿ, ನಾವ್ ಯಾರಜ್ಜಿ ಮಾಡ್ತಾರೆ ತಿಥಿಗೆ? ನಾವು ಮಟನ್ ಊಟ ಎಲ್ಲಿ ಮಾಡ್ತೀವಿ? ಅನ್ನ ಸಾರು ಪಾಯಸ ತಾನೇ ಮಾಡೋದು. ಇದೇನಿದು ಒಳ್ಳೆಯ ಎಗ್ ರೈಸು ಅದು ಇದು ಅಂತ ಹೇಳ್ತಿದ್ದೀರಲ್ಲ. ಯಾರನ್ನ ಹೋಟ್ಲ ಕಟ್ಸ್ಕೊಂಡು ಹೋಗಿ ಮಾಡ್ಬಿಟ್ಟು ಮಾಡರೆ. ನೀವು ಹೋಗಿ ಅಜ್ಜಿ ಸುಮ್ಕೇನಿಯ ಮನೆಗೆ. ಅಕ್ಕೈ ಬಂದ್ಮೇಲೆ ನಾನು ಮಾತಾಡ್ತೀನಿ. ನೀನ್ ಮಾತಾಡೋ ಅವಶ್ಯಕತೆ ಏನೂ ಇಲ್ಲ. ನಾನು ಹೇಳ್ದೆ ಅಂತ ಹೇಳಿ ಒಂದು 100 ಪ್ಲೇಟ್ ಮಾಡಕ್ಕೆ ಹೇಳು. ಏನು ಸೌದೋಗಕ್ಕಿಲ್ಲ ಅವಳು. ನಾನು ಎಷ್ಟು ಅಂತ ಹೇಳ್ಬಿಟ್ಟು ಒಬ್ಳೆ ಒದ್ದಾಡ್ತಾ ಇದ್ದೀನಿ. ಯಾರಿಗೂ ಇಬ್ರು ಹಣ್ಣುಗಳವ್ರೆ, ಯಾರಿಗೂ ಟೆನ್ಷನ್ ಏನೇ ಇಲ್ಲ. ಹಿಂಗೆ ಹೋಗ್ಬಿಟ್ಟಪ್ಪ ಹಿಂಗೆ ಹೋಗ್ಬಿಟ್ಟವಳಲ್ಲಪ್ಪ ಅಂತ ಹೇಳ್ಬಿಟ್ಟು ಟೆನ್ಷನ್ ಏನೇ ಇಲ್ಲ. ಎಲ್ಲ ಟೆನ್ಷನ್ ನನಗೇನೇ ಐತೆ. ನನ್ನ ಮಗಳಲ್ವೇ ಹೆಂಗಿದ್ರು ಆ ಬಿಲಾಲಿ ಬಂದ ತಕ್ಷಣ ಹಿಂಗೆ ಹೇಳು. ಹಿಂಗೆ ಹೇಳ್ಬಿಟ್ಟು ಹೋಗೈತೆ 100 ಪ್ಲೇಟು ಅಂತ ಹೇಳ್ಬಿಟ್ಟು ನಾಳಿಕೆ ಏನಿಯ ಬೇಕು. ಅಜ್ಜಿ, ನೀವೇ ಕೋರ್ಕತಾ ಇದ್ದೀರಾ ಸತ್ತಿಲ್ದಿರ ಮಗಳಿಗೆ ಸಾಯ್ಲಿ ಅಂತ ಹೇಳ್ಬಿಟ್ಟು. ಏನು ಆಗಿರಕ್ಕಿಲ್ಲ, ಸುಮ್ಮನಿರಿ. ಯಾರ್ದೋ ಬ್ಯಾರೆ ಹಣ ಸಿಕ್ಕಿರ್ತದೆ ಅಂತ ಅನ್ನಿಸ್ತದೆ. ನಿಮ್ಗೇನು ತಲೆಗೆಲೆ ಕೆಟ್ಬಿಟ್ಟೈತೆ ನಿಮಗೆ? ನಾನು ಹೇಳ್ದಷ್ಟು ಮಾಡ್ತೀಗ ನೀನು. ನಿಂದ ಅಂಗಡಿದು ನೀನು ಸಂಪಾದನೆ ಮಾಡ್ಬಿಟ್ಟಿದ್ದೀಗ. ಏನಾದ್ರೂ ಸಂಪಾದನೆ ಮಾಡಿಲ್ಲ ತಾನೇ? ಮತ್ತೆ ಬಂದ ತಕ್ಷಣ ಲಕ್ಷ್ಮಿಗೆ ಹೇಳು. ಹಿಂಗೆ ಹೇಳ್ಬಿಟ್ಟು ಹೋದೆ ಅಂತ ಹೇಳ್ಬಿಟ್ಟು ಹೇಳವಳಿಗೆ. ಬಂದ ತಕ್ಷಣ ಮಾಡಿಕಕ್ಕೆ ಬಂದು ನಾಳೆ ಬೆಳಿಗ್ಗೆನೇ ತಗೊಂಡೋಯ್ತೀನಿ. ನಾಳೆ ಹೊಸ ವರ್ಷಕ್ಕೆ ಅಂಗಡಿ ಮುಚ್ತೀವಿ ನಾವು. ಅಯ್ಯೋ 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 ಅಯ್ಯೋ, ಈ ಬಿಲಾಲಿ ತಗೆಲ್ಲ ಕೇಳಿಸ್ಕೊಳ ಅಂತ ಸ್ಥಿತಿ ಬಂದ್ಬಿಡ್ತಲ್ಲಪ್ಪ ನನಗೆ. ಇನ್ನು ಯಾರ ಮನೆಗೋ ಕೇಳಲಿ, ಏನು ಮಾಡಲಿ ನಾನು? ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ನೋಡು. ಅವಳು ತಿಥಿ ಮಾಡಲಿಲ್ಲ ಅಂದರೆ ದೆವ್ವಾಗನ ಬಂದ್ಬಿಟ್ಟು ಕಾಡ್ತಾಳೆ, ಗೆಪ್ತಿರ್ಲಿ. ಪುರೋಹಿತರು ನನಗೆ ಹೇಳೋರೆ, ಕೇಳ್ಕೊಂಬಿಟ್ಟು ಬಂದೀವ್ನಿ. ಆತ್ಮ ಶಾಂತಿ ಅಂತ ತಗೋಬೇಕು ಅಂತ ಹೇಳಿದ್ರೆ ತಿಥಿ ಮಾಡಲೇಬೇಕು ಅಂತ ಹೇಳೋರೆ. ನಾನು ತಿಥಿ ಮಾಡಲೇಬೇಕು. ಎಗ್ ರೈಸ ಆರ್ಡ್ರ್ ಕೊಟ್ಟಿವ್ನಿ, ಮಾಡಿಕೊಡು ಅಷ್ಟೇನಿಯ. ಜೊತೆಗೆ ಹಂಗೆ ಕಬಾಬು. ನೋಡಿಯಮ್ಮ ನೀನು ಏನೋ ಒಂದು ಮಾಡ್ಕೊಡ್ಲ ತಗೆ. ಕಬಾಬು ಏನೋ ಒಂದು ಮಾಡ್ಕೊಡ್ಲಿ ತಗ, ಫ್ರೀಯಾಗಿ ಬರ್ತದಲ್ಲ ಅಂತ ಹೇಳಿದ್ದೆ ಅಷ್ಟೇನಿಯ. ನಮ್ಮ ಕಡೆ ಯಾರೂ ಎಗ್ ರೈಸ್ ಅಂತವೆಲ್ಲ ಮಾಡಕ್ಕಿಲ್ಲ. ಅಲ್ಲ ಅಂತಾನೆ ಇನ್ನು ಏನು ಮಾಡಲಿ ಹೇಳು ನಾನು? ಪುರೋಹಿತರಿಗೆ ಇವಾಗೆಲ್ಲ ಹೊಸಿ ನೋಡ್ಕೋಬೇಕು, ಪೂಜೆಗೆಲ್ಲ ನೋಡ್ಕೋಬೇಕು. ನನ್ನ ಕಷ್ಟನ ಯಾರಿಗೆ ಹೇಳನಿ? ಅಯ್ಯೋ ಮುದುಕಿ, ಕಳ್ಮುದುಕಿ, ಏನು ಆಟ ಆಡ್ತಾಳಲ್ಲ, ಏನು ನಾಟಕ ಮಾಡ್ತಾಳಲ್ಲ ಈ ಕಳ್ಮುದುಕಿ. ಏನು ಬಂದಿರೋದು? ಅಲ್ಲಿ ಸತ್ತಿರೋರಿಗೆಲ್ಲ ತಿಥಿ ಊಟ ಮಾಡ್ಕೊಂಡು ಕುಂತವಳ ಅಂತ ಹೇಳ್ಬಿಟ್ಟು ಈಗ ಸತ್ತವ್ರೆ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ದು? ಎಷ್ಟು ಹೇಳಿದ್ರು ಕೇಳಿಸ್ಕೊಳಕ್ಕಿಲ್ವಲ್ಲ. ಅಯ್ಯೋ ಶಿವನೇ. ಹೌದು ಡಾರ್ಲಿಂಗ್, ನನ್ನನ್ನೇನು ಕರೆಯಕ್ಕಿಲ್ವ ನೀನು? ನಾನು ಹೊಸ ವರ್ಷಕ್ಕೆ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಹೊಲ್ದ ಹತ್ರ ರೆಡಿ ಮಾಡ್ಕೊತಾ ಇದ್ದೀರ ನೀವು ಎಲ್ಲನೂ ನೋಡು. ಬಿಸಿ ಬಿಸಿ ಗಮ್ಗಮ್ಮನ್ನಾಗಿ ಇವಾಗ ಮಾಡ್ಕೊಂಡು ತಿಂತಿರಲ್ಲ. ನನಗೇನು ಕರೆಯಕ್ಕಿಲ್ವ? ಈ ಪೊದ್ದುಗೆ ಕಷ್ಟ ಬಂದಾಗ ಮಾತ್ರ ನಾನು ಬೇಕು ನೋಡಪ್ಪ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲನೂ ನಮ್ಮನ್ನೇನು ನೀನು ಕರೆಯೋದೇನೇ ಇಲ್ಲ. ಭೈರವ, ನಾನು ಎಂತ ಸೆಲೆಬ್ರೇಷನ್ ಮಾಡ್ಲಿ? ಯಾವ ಸೆಲೆಬ್ರೇಷನ್ ಮಾಡ್ತಿಲ್ಲ. ಈಗ ಮನ್ಗೆ ಹೋಗೋದು ಅಷ್ಟೇನಿಯ. ಅಯ್ಯೋ ಮನೆಯಾಗೇನಿಯ ಟೆನ್ಷನ್ ಐತೆ. ಇನ್ನು ಎಲ್ಲಿ ಸೆಲೆಬ್ರೇಷನ್ ಮಾಡನಿ? ಯಾಕೆ ಪದ್ದು ಡಾರ್ಲಿಂಗ್ ಸೆಲೆಬ್ರೇಷನ್ ಮಾಡೋಕ್ಕಿಲ್ಲ? ಬಾ ಸೆಲೆಬ್ರೇಷನ್ ಮಾಡೋಕ್ಕೆ. ನಾನು ಸೆಲೆಬ್ರೇಷನ್ಗೆ ನಾನು ಸಹಾಯ ಮಾಡ್ತೀನಿ. ಏನೇನು ಬೇಕೋ ಮಾಡು. ನೀನು ಯಾವಾಗೂ ಖುಷಿಯಾಗಿರ್ಬೇಕು ತಾನೇ? ನೀನೇ ಸೆಲೆಬ್ರೇಷನ್ ಮಾಡೋಕ್ಕಿಲ್ಲ ಅಂತಂದರೆ ಹೆಂಗೆ ಹೇಳು? ಕರಿ ಫ್ರೆಂಡ್ಸುಗಳನ್ನೆಲ್ಲ ಕರಿ. ನಿನ್ನ ಫ್ರೆಂಡು ಎಲ್ಲರನ್ನೂ ಎಲ್ಲಿ ಬಿಟ್ಬಿಟ್ಟೆ ನೀನು? ಎಲ್ಲರೂ ಸಂಸಾರ ಅಂತ ಪಾಪ ಜಯಮ್ಮನು ಸರೋಜನು ಎಲ್ಲರನ್ನೂ ಬಿಟ್ಟಿದ್ದೀಗ ಕರೆದ್ಬಿಟ್ಟು ಮಾಡ್ಕೋಬೇಕು ತಾನೇ? ನಮ್ಗೇನು ವಯಸ್ಸೇನು ಕಮ್ಮಿನ ಭೈರವ? ಆಗ್ಲೇ ನಮಗೂ ವಯಸ್ಸಾಯ್ತು. ಮೊಮ್ಮಕ್ಳು ಊಟ ಕಾಲದಾಗೆಲ್ಲ ಸೆಲೆಬ್ರೇಷನ್ ಕಟ್ಕೊಂಡು ಏನು ಮಾಡನಿ? ಈಗ ಅಂತ ಇಂಟ್ರೆಸ್ಟ್ ಎಲ್ಲ ಇಲ್ಲ. ನಮ್ಮ ಅತ್ತೆ ನೋಡ್ರಲ್ಲಿ ಸಾಯ್ತಾ ಅವಳು ಸುಮ್ಕೇನಿಯ. ಅಯ್ಯೋ ಸತ್ತೋಗ್ಬಿಟ್ಲು ನನ್ನ ಮಗಳು ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ನೋಡ್ರೆ ತಲೆ ಕೆಟ್ಟು ಕೆರೆ ಎಳೆದ್ಬಿಟ್ಟೈತೆ ನನಗೆ. ಆ ಅಮ್ಮನ ಕಾಟ ತಡ್ಕೊಳಕ್ಕಾಯ್ತಿಲ್ಲ. ಅದೇನು ಸತ್ತವಳು ಬದುಕವಳು ನನ್ನ ಆದ್ನಿ ಅದೂ ಗೊತ್ತಿಲ್ಲ. ಸುಮ್ಕೆ ನಮ್ಮನ್ನು ಅಯ್ಯೋ ಅನ್ನಿಸ್ತವಳು ಇವಜ್ಜಿ. ನಮ್ಮ ಅತ್ತೆ ಅಯ್ಯೋ ಏನು ಮಾಡೋದು, ಏನು ಕತೆಯೋ ಹೋಗತ್ತಾಗಿ. ಅವ್ರದಂತೂ ಒಂದೊಂದು ಕತೆ ಎಲ್ಲ. ಅದು ಎಲ್ಲಿಗೋದ್ರು ಏನು ಕತೆಯೋ ಹೊಳ್ದಿದ್ದಂಗೆ ಹೋಗವ್ರೆ. ನಾವು ಅನುಭವಿಸ್ಬೇಕು. ಅಯ್ಯೋ ಅವ್ರೇನು ಸತ್ತಿಲ್ಲ ಪದು. ಅವೆಲ್ಲಿ ಸಾಯ್ತವೆ ಅವ್ರು ಹಂಗೆ ಯಾವುದೋ ಒಂದು ಮನೆಗೆ ತಗ್ಲಾಕೊಂಡವ್ರೆ. ಈ ಊರಾಗೇನೆ ನೀ ಬೂತದ ಬಂಗ್ಲೆಗೆ ತಗ್ಲಾಕೊಂಡು ಸರಿಯಾಗಿ ಜಾಮ್ ತೆಗಿಸ್ಕೊತಾವ್ರೆ. ಬರ್ತಾರೆ ಬಿಡು, ತಲೆ ಕೆಡ್ಸ್ಕೊಬೇಡ. ಏನು ದೇವ್ದ ಮನೆಗೆ ತಗ್ಲಾಕೊಂಡವ್ರೆ? ಪದ್ದು ದೇವ್ದ ಮನೆಗೆ ಏನೇ ತಗ್ಲಾಕೊಂಡ್ಬಿಟ್ಟವೆ. ಯಾವುದೋ ಒಂದು ಮೋಹಿನಿ ಐತೆ. ಆವತ್ತೇ ಗೊತ್ತಾಯ್ತು ನನಗೆ ಎಲ್ಲನೂ. ನಾನೇನಿಯ ಸುಮ್ಮನಾಗಿ ಹೋಗ್ಬಿಟ್ಟೆ. ಹೆಂಗನ ಮಾಡ್ಕೊಂಡ್ಲಿ ಬಿಡು ಅಂತ ಹೇಳ್ಬಿಟ್ಟು ತಗ್ಲಾಕೊಂಡ್ರಲ್ಲ. ಆ ಮೋಹಿನಿ ನನ್ನ ಮುಂದೆ ಮೋಹಿನಿ ಏನಿಲ್ಲ ಬಿಡು. ಹೆಂಗೋ ಈಚೆ ಕಡೆಗೆ ತರ್ತಿದ್ದೆ, ಆದರೆ ಬಿಚ್ಚ ಆಯ್ಲಿ ಅಂತ ಬಿಟ್ಟಿದ್ದೀನಿ. ಅಯ್ಯೋ ನಮ್ಮ ಅತ್ತೆಗೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಕಣ್ ಬೇರವ. ಇಲ್ಲ ಸತ್ತೋಗ್ಬಿಟ್ಟವಳೆ ಅಂತ ನಮ್ಮನ್ನ ಸಾಯಿಸ್ತಾಳೆ ದಿನಾನುವೆ. ಆ ಟೆನ್ಷನ್ ಹೊಸ ವರ್ಷ ಮಾಡ್ಲಾ ಬಿಡ್ಲಾ ಅಂತ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಸದ್ಯ ಈಗ ನೀನು ಹೇಳಿದ್ದು ಖುಷಿ ಸಮಾಧಾನ ಆಯ್ತು. ಅವ್ರೆಲ್ಲಿ ಸಾಯ್ತಾರೆ ನಮ್ಮನ್ನ ಸಾಯಿಸೋ ಗಂಟನೂ. ಮೊದಲೇ ಕಿಲಾಡಿ ಬಡ್ಡಿಗಳು.
ಇಲ್ಲ 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 ಅವ್ರೇನು ಸತ್ತಿಲ್ಲ ಪೋದು. ನೀನು ಯಾಕೆ ಪೋದು ಡರ್ಲಿಂಗ್ ಟೆನ್ಷನ್ ತಗೋತೀಯ ಕಂಡರ್ ವಿಷಯಕ್ಕೆಲ್ಲ? ನೀನು ಸೆಲೆಬ್ರೇಷನ್ ಮಾಡು. ನೀನು ನಿನ್ಗೆ ಹೆಂಗೆ ಬೇಕೋ ಹಂಗೆ ಕೇಕ್ ಗೀಕ್ ಕಟ್ ಮಾಡಿಬಿಟ್ಟು ನೀಟಾಗಿ ಸೆಲೆಬ್ರೇಷನ್ ಮಾಡು. ಓಗಳ ಬೂನ್ ಹೇಳ್ಬೋಯ್ರ ಒತ್ತಾಗ ಮಾಡನ್ನ ತಡಿ ನೀನು ಹೇಳಿದ್ಮೇಲೆ ಮುಗೀತು. ನಾನು ನೀನೆ ಮಾಡ್ಕೊಳ್ಳೋಣ ಬಿಡು ಸೆಲೆಬ್ರೇಷನ್. ಈ ಫ್ರೆಂಡ್ಸುಗಳೆಲ್ಲ ಸ್ಯಾನೆ ಬಿಸಿ ಆಗ್ಬಿಟ್ಟವ್ರ ಮಕ್ಕಳು ಮೊಮ್ಮಕ್ಕಳು ಜೊತೆಯಾಗಿ ನೀನು ಎಲ್ಲಿ ಬರ್ತಾರೆ? ನಮ್ಮ ಕಾಲ ಎಲ್ಲ ಮುಗೀತಾ ಬಂತು. ನಮ್ದೆಲ್ಲ ಇವಾಗ ಏನೈತೆ ನಂದಿನ. ನೀನು ಕರೀತಿದ್ದಲ್ಲ ಬಾಬಾ ಅಂತ ಹೇಳ್ಬಿಟ್ಟು ನಿನ್ನ ಜೊತೆ ಬರೋ ಕಾಲನೂ ಬಂದ್ಬಿಡ್ತು ಅಂತ ಅನ್ನಿಸ್ತದೆ ನಂಗಂತೂ. ಯಾ ಸೆಲೆಬ್ರೇಷನ್ನು ಇಲ್ಲ, ಮನೆಗೋಸಿ ಚಿಕನ್ ಗಿಕನ್ ಏನಾರ ಮಾಡ್ಕೊಂಡು ತಿನ್ಕೊಳ್ಳೋದು ಅಷ್ಟೇ ನೀನಿಯ. ಆದ್ರೆ ನಾನು ನಾಲ್ಕು ಸತ್ತಿಲ್ಲ ಅಂತ ಹೇಳ್ದಲ್ಲ ಬೈರವ, ಖುಷಿ ಆಯ್ತಾಯ್ತು ನಂಗಂತೂ. ಅವಳೆಲ್ಲೂ ಹೊಂಟೋಗ್ಬಿಟ್ಲೇನೋ ಅಂತ ಅನ್ಕೊಂಡೆ ನಾನಂತೂ. ಹೋಗತ್ತಗೆ ಏನು ಇಷ್ಟು ಚಿಕ್ಕ ಏಜ್ಗೆ ಹೊಂಟೋಗ್ಬಿಟ್ಲಾ, ಇನ್ನು ಮಗೊಂದೇನು ನೋಡಿಲ್ಲ, ಸೆಟ್ಲು ಮಾಡಲಿಲ್ಲ ಅಂತ ಅನ್ಕೋತಿದ್ದೆ. ಇಲ್ಲ 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 ಬುತ್ಕವಳೆ ಬತ್ತಾಳೆ ಅವಳಿ ಖತರ್ನಾಕ್ ಬರ್ದಿದ್ದಂಗೆ ಇತ್ತಾಳೆ. ಬಂದೇ ಬತ್ತಾಳೆ ಸುಮ್ಕಿರು. ಬರ್ದೆ ಇನ್ನೇನು ಮಾಡ್ತಾಳೆ. ಪದ್ದು ಡಾರ್ಲಿಂಗ್, ನಾನು ನೋಡಪ್ಪ ಹೊಸ ವರ್ಷ ನಾನು ಮುಟ್ಬಿಟ್ಟು ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀಗ ಅಂತ ಅನ್ಕೊಂಡ್ರೆ ಇಲ್ಲಿ ನೀನು ನೋಡಿದ್ರೆ ಸೆಲೆಬ್ರೇಷನ್ ಏನಿಯ ಮಾಡ್ತಾ ಇಲ್ಲ. ಹೋಗತ್ತಾಗಿ ಬಿಡು, ಪರವಾಗಿಲ್ಲ. ನಾನು ಇವಾಗ ಬಂದು ಹೇಳಿದ್ದೀನಲ್ಲ, ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಇಬ್ರುನುವೆ. ಸರಿ ಭೈರವ, ನಿಂಗೆ ಏನು ಬೇಕೋ ಹೇಳು, ಮಾಡ್ತೀನಿ. ನಿಂಗೆ ಚಿಕನ್ ಅಂದರೆ ಇಷ್ಟ ತಾನೇ? ಮನಗೆ ಬಾ, ಚಿಕನ್ ಏನಿಯ ಮಾಡ್ಬಿಟ್ಟು ಇಕ್ತೀನಿ. ಇಬ್ರುನುವೆ ಚಿಕನ್ನ ಆರಾಮಾಗಿ ತಿನ್ನನಿ. ಸರಿ ಸರಿ ಪದ್ದು ಡಾರ್ಲಿಂಗ್, ಅಷ್ಟೇ ನನಗೂ ಬೇಕಾಗಿರೋದು. ನನ್ನ ಜೊತೆ ಒಬ್ಳು ಮುದುಕಿ ಅವಳನ್ನೂ ಕರ್ಕೊಂಬಿಟ್ಟು ಬರ್ತೀನಿ. ಅವಳಿಗೂ ಒಂದು ಪ್ಲೇಟ್ ಹಾಕ್ಬಿಡು. ಅಯ್ಯೋ ಪಾಪ ಅಂತ ಅನಿಸ್ತದೆ ನೋಡಿದ್ರೆ. ಮೊದಲು ಕೆಟ್ಟೊಳಾಗಿದ್ಲು, ಇವಾಗ ನನ್ನಂಗೆ ಏನಿಯ ಒಸಿ ಒಳ್ಳೆಳಾಗೋಗ್ಬಿಟ್ಟವಳು ಒಂಚೂರು. ಅದಕ್ಕೇನೇನಿಯ ಆ ಅಮ್ಮನ್ನು ಕರ್ಕೊಂಬಿಟ್ಟು ಬರ್ತೀನಿ. ಸರಿ ಭೈರವ, ನೀನು ಯಾರನ್ನ ಕರ್ಕೊಂಬಿಡ್ಬ, ನನಗೇನು ಆರಾಮಾಗಿ ಹೆಂಗೋನೂ ಮಾಡಾಕ್ತೀನಿ. ನನ್ನ ಮಗ ನನ್ನ ಗಂಡ ಎಲ್ಲರೂ ತಿನ್ಕೋತಾರೆ. ನೋಡೋಣ ಏನೇನು ಇನ್ನು ಏನೇನೇನೇನು ಮಾಡಬೇಕು. ಹೊಸ ವರ್ಷಕ್ಕೆ ನನ್ನ ಮಗ ಏನೇನು ಹೇಳ್ತಾನೋ ಎಲ್ಲ ನೋಡಿ ಮಾಡ್ತೀನಿ. ಒತ್ತು ಮುಳುಗ್ತಾ ಬಂತು ನೋಡಿ ಹೋಗನಿ. ಎಲ್ಲ ಹೊಸ ವರ್ಷಕ್ಕೆ ಜೋರು ತಯಾರಿಗಳು ಮಾಡ್ಕೊಂಡಿರ್ತಾರೆ, ಪಟಾಕಿಗಳೆಲ್ಲ ಹೊಡ್ಕೊಂಡು. ಮನ್ಗೋಗನಿ ಸಾಕು. ಬಾಪದ್ದು ಹೋಗೋಣ. ಏನ್ರಪ್ಪ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಕಣ್ರಪ್ಪ ಅಡ್ವಾನ್ಸಾಗಿ. ಎಲ್ಲರೂ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿ ಸಂದಗಿರಿ, ಸರಿನಾ? ಎಲ್ರಿಗೂ ಒಳ್ಳೇದಾಗಲಿ. ಈ ವರ್ಷ ಎಲ್ರಿಗೂ ಶಾನೆ ಎಲ್ಲ ಆರೋಗ್ಯ, ಆಯಸ್ಸು, ಸಂಪತ್ತು ಎಲ್ಲನೂ ದೇವರು ನಿಮಗೆ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಅಡ್ವಾನ್ಸಾಗೇನೆ ಹ್ಯಾಪಿ ನ್ಯೂ ಇಯರು. 12 ಗಂಟೆಗೆ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತೀರಾ. ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿ. ಇದೇನು ನಮ್ಮದೇನು ಹೊಸ ವರ್ಷ ಅಲ್ಲ, ಆದ್ರೂ ಸೆಲೆಬ್ರೇಷನ್ ಮಾಡೋಣ. ಚಿಕ್ಕದನ್ನು ಸೆಲೆಬ್ರೇಷನ್ ಮಾಡಬೇಕು, ಖುಷಿ ಪಡಬೇಕು ಅಷ್ಟೇನೇನಿಯ. ಊನಪ್ಪ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಕಣ್ರಪ್ಪ. ಎಲ್ಲರೂ ಖುಷಿಯಾಗಿ ಸೆಲೆಬ್ರೇಷನ್ನ ಮಾಡ್ಕೊಳ್ಳಿ.